ವಿಪರ್ಯಾಸ. ಸೋಲಿಲ್ಲದ ಸರ್ದಾರ, 6 ಬಾರಿ ಗೆದ್ದಿರುವಂತ ವ್ಯಕ್ತಿ ತನಗೆ ಸಚಿವ ಸ್ಥಾನ ಬೇಕು ಅಂತ ಹೇಳಿ ಇಷ್ಟೆಲ್ಲ ಹೋರಾಟ ನಡೀತಾ ಇದ್ರು ಈ ಕಡೆ ನಮ್ಮ ಮುಖ್ಯಮಂತ್ರಿಗಳು ಗಮನ ಹರಿಸ್ತಾ ಇರೋದು ಬಹಳ ದೊಡ್ಡ ವಿಪರ್ಯಾಸ. ತನ್ವೀರ್ ಸೇಠ್ ಬಗ್ಗೆ ಹೇಳಬೇಕಾದ್ರೆ ಆತ ಎಲ್ಲಾ ಧರ್ಮಗಳಿಗೂ ಎಲ್ಲಾ ಜನಾಂಗಕ್ಕೂ ಬೇಕಾದಂತಹ ವ್ಯಕ್ತಿ. ಸರಳ ಸಜ್ಜನಿಕೆಯ ಮತ್ತು ಒಂದು ಸಣ್ಣ ಕಪ್ಪು ಚಿಕ್ಕೆನೂ ಇಲ್ಲದೆ ಇರುವಂತಹ ರಾಜಕೀಯ ಮಾಡಿರುವಂತಹ ಏಕೈಕ ವ್ಯಕ್ತಿ. ಇಡೀ ಮೈಸೂರು ನಗರದಲ್ಲಿ ಯಾವ MLA 6 ಸಾರಿ ಗೆದ್ದಿಲ್ಲ. ಮೈಸೂರು ನಗರದಲ್ಲಿ ಏಕೈಕ ವ್ಯಕ್ತಿ NR ಕ್ಷೇತ್ರದಿಂದ ಯಾರಾದ್ರೂ ಗೆದ್ದಿದ್ದಾರೆ ಅಂತ ಹೇಳಿದ್ರೆ ಅದು ತನ್ವೀರ್ ಸೇಠ್. ಇವರಿಗೆ ಶಿಕ್ಷಣ ಸಂಸ್ಥೆಗಳು ನಂದು ಇದೆ, ಆದ್ರೆ ಇವರಿಗೆ ಶಿಕ್ಷಣ ಸಚಿವರಾಗಿ ಮಾಡಿದಾಗ ಇವರು ಕೈಗೊಂಡಂತಹ ಕಾರ್ಯಗಳು ಅನನ್ಯ. ಇವರು ಯಾವಾಗ್ಲೂ ಏನಾದ್ರೂ ಕೊಡುಗೆ ಕೊಡಬೇಕು, ಏನಾದ್ರೂ ಮಾಡಬೇಕು ಅಂತ ಹೇಳಿ ಒಂದೇ ಪಕ್ಷದಲ್ಲಿ ಸತತವಾಗಿ 6 ವರ್ಷ. ಆದ್ರೆ ಈತನ ರಕ್ತಗತವಾಗಿ ಬಂದಿರುವಂತಹದ್ದು ಕಾಂಗ್ರೆಸ್ ಪಕ್ಷ ಮತ್ತೆ ರಾಜಕೀಯ. ಇವರು ಹುಟ್ಟೋದಕ್ಕಿಂತ ಮೊದಲು ಇವರ ತಂದೆ ಸಹ ರಾಜಕೀಯ ವ್ಯಕ್ತಿಯಾಗಿದ್ರು. ಇವರು ಸಹ ರಕ್ತಗತವಾಗಿ ಹುಟ್ಟಿಕ್ಕಿನ ಮೊದಲೇನೆ ಇವರಿಗೆ ರಾಜಕೀಯ ಅನ್ನೋದು ಇವ್ರ ಮನೆಯಲ್ಲಿ ಬೆಳೀತಾ ಇದ್ದಂಥದ್ದು. ಮತ್ತೆ ಎಲ್ಲರನ್ನು ಒಂದಾಗಿ ಒಂದುಗೂಡಿಸಿ ಒಕ್ಕೊರಳಲ್ಲಿ ಎಲ್ಲರೂ ಬದುಕೋ ತರ ಹಾದಿಯನ್ನ ಸುಗಮ ಮಾಡಿಕೊಟ್ಟಂತ ವ್ಯಕ್ತಿ. ಇಂತಹ ವ್ಯಕ್ತಿಗೆ ಸಚಿವ ಸ್ಥಾನ ಕೊಡದೇ ಇದ್ರೆ ಇನ್ಯಾರಿಗೆ ಕೊಡ್ತಾರೆ? ಈಗ ಗಣತಿಯ ಪ್ರಕಾರವಾಗಿ ನಮ್ಮ ಕರ್ನಾಟಕದಲ್ಲಿ ಮೊದಲನ ಸ್ಥಾನದಲ್ಲಿ ಮುಸಲ್ಮಾನರಿದ್ದೀವಿ. ನಾನು ತನ್ವೀರ್ ಸೇಠ್ ನಮ್ಮ ಮುಸಲ್ಮಾನರ ನಾಯಕ ಅಂತ ಹೇಳಲ್ಲ. ಎಲ್ಲಾ ಧರ್ಮ ಎಲ್ಲಾ ವರ್ಗಕ್ಕೂ ಬೇಕಾದಂತಹ ಏಕೈಕ ವ್ಯಕ್ತಿ ಯಾರಾದ್ರೂ ಇದ್ರೆ ನಮ್ಮ ಮೈಸೂರು ನಗರದ ಶಾಸಕರಲ್ಲಿ ಅದು ತನ್ವೀರ್ ಸೇಠ್. ಅಂಥವರಿಗೆ ಈ ತರ ತೊಂದರೆ ಆಗ್ತಾ ಇದೆ ಅಂತ ಹೇಳಿದ್ರೆ ಬಹಳ ಬೇಜಾರಾಗುತ್ತೆ ಸರ್. ಅಂದ್ರೆ ನಿಮ್ ಪ್ರಕಾರ ಈಗ ಮೈಸೂರಿಗೆ ಸಚಿವ ಸ್ಥಾನ ಕೊಡದೆ ಮೈಸೂರಿಗೆ ಅನ್ಯಾಯ ಮಾಡ್ತಾ ಇಲ್ಲ. ಸತ್ಯ 5 ಜಿಲ್ಲೆಗಳಲ್ಲಿ ಮುಸಲ್ಮಾನ್ ಶಾಸಕರು ಯಾರು ಇಲ್ಲ. ಈ ಇಡೀ 5 ಜಿಲ್ಲೆಗಳಲ್ಲೂ ಏನಾದ್ರೂ ಕಾರ್ಯಕ್ರಮ ಮಾಡ್ಬೇಕಾದ್ರೆ, ಏನಾದ್ರೂ ಅಳಲನ್ನ ತೋಡ್ಕೋಬೇಕಾದ್ರೆ ತನ್ವೀರ್ ಸೇಠ್ ಹತ್ರನೇ ಬರೋದು. ಅವರು ಮಿನಿಸ್ಟರ್ ಇಲ್ಲ ಅಂತ ಹೇಳಿದ್ರು, ಅವರು ಒಬ್ಬ MLA ಆಗಿದ್ರು ಸಹ ಇಡೀ 5 ಜಿಲ್ಲೆಯವರು ತನ್ವೀರ್ ಸೇಠ್ ಹತ್ರ ಬಂದು ತಮ್ಮ ಕುಂದು ಕೊರತೆಗಳು, ತಮ್ಮ ಅಳಲನ್ನ ತೋಡ್ಕೊಳ್ತಾರೆ. ಯಾರಿಗಾದ್ರೂ ಸಿದ್ದರಾಮಯ್ಯ ಕಾರಣ ಅಂತ ಹೇಳ್ತಿದ್ರು. ಈಗ ಅವ್ರ ಕಾರಣ ಇವ್ರ ಕಾರಣ ಅನ್ನೋದು ಬೇಡ. ನಾನು ಹೇಳೋದೇನು, 3 ಸಚಿವ ಸ್ಥಾನ ಮುಸಲ್ಮಾನರಿಗೆ ಕೊಟ್ಟಿದ್ದೀರಿ, ಇನ್ನೂ 2 ಕೊಡಿ. ಯಾಕಂದ್ರೆ ನಮ್ಮ ಮುಸ್ಲಿಂ ಸಮುದಾಯದ ಸಂಖ್ಯಾ ಅನುಗುಣವಾಗಿ ಕೊಡ್ಬೇಕು. 4 ಕೊಡಿ, 5 ನಮ್ ತನ್ವೀರ್ ಸೇಠಿಗೆ ಕೊಡಿ. ನಾನು ಅದನ್ನೇ ಕೇಳ್ತಾರೋ, 5 ಕೊಡಿ. ಯಾವಾಗ? ನಿಗಮ ಮಂಡಳಿ ಬೇಡ, ಸಚಿವ ಸ್ಥಾನ ಕೊಡಿ. ಅಲ್ಲಲ್ಲ, ನಿಗಮ ಮಂಡಳಿ ಯಾರಿಗೆ ಕೊಡ್ತೀರಾ? 1 ನಿಮಿಷ. ನಿಗಮ ಮಂಡಳಿ ಯಾರಿಗೆ ಕೊಡ್ತೀರಿ? ಹೊಸದಾಗಿ ಬಂದವರಿಗೆ ಕೊಡ್ಬೇಕು. ನಿಗಮ ಮಂಡಳಿಯನ್ನು ಯಾರಿಗೆ ಕೊಡ್ತೀರಿ? ಒಬ್ಬ ಮೇಧಾವಿ, ಜ್ಞಾನಿ, ವಿದ್ಯಾವಂತ, ನಾನು ಹೇಳ್ತೀನಿ, ನಾನು ಕಂಡಂತೆ ವಿದ್ಯಾ ಸಂಸ್ಥೆಗಳಿಗೆ ಈತ ಬಂದಾಗ ಎಷ್ಟೊಂದು ಒಳ್ಳೆ ಕೆಲಸಗಳಾಗಿದೆ, ಎಷ್ಟು ಅಭಿವೃದ್ಧಿಯಾಗಿದೆ ಶಿಕ್ಷಣ ವರ್ಗದಲ್ಲಿ. ಅದೊಂದು ಕ್ರಾಂತಿಕರವಾದಂತಹ ಏಳಿಗೆಯನ್ನು ಕಂಡಿದ್ದೀವಿ. ಇದಾದ್ರೂ ಯಾವ್ದು ಕೊಡಿ. ಯಾವ ಖಾತೆ ಕೊಟ್ಟರು ನಿಭಾಯಿಸುವಂತಹ ಶಕ್ತಿ, ನಿಭಾಯಿಸುವಂತಹ ಜ್ಞಾನ, ನಿಭಾಯಿಸುವಂತಹ ಸಾಮರ್ಥ್ಯ ತನ್ವೀರ್ ಸೇಠ್. ಅದೇ, ಅವರು ಎಲ್ಲರನ್ನೂ ಇಷ್ಟಪಡ್ತಾರೆ, ಎಲ್ಲರನ್ನೂ ಪ್ರೀತಿಸ್ತಾರೆ. ಆದ್ರೆ ವಿಪರ್ಯಾಸ ಏನು ಮಾಡಕ್ಕಾಗಲ್ಲ. ಅವ್ರಿಗೆ ಯಾವ ಒತ್ತಡ ಇದೆಯೋ ಏನಿದೆಯೋ ಗೊತ್ತಿಲ್ಲ. ಆದ್ರೆ ಅವ್ರು ಮನಸ್ಸು ಮಾಡ್ಬೇಕು ಇತ್ತ. ನೀವು ಸಿದ್ದರಾಮಯ್ಯನವ್ರ ವಿಷಯ ತೋಡ್ರಿ, ಸಿದ್ದರಾಮಯ್ಯನವರು ಬಹಳ ಗೌರವದಿಂದ, ಬಹಳ ಪ್ರೀತಿಯಿಂದ ನೋಡ್ಕೊಳ್ತಾರೆ ನಮ್ಮ ತನ್ವೀರ್ ಸೇಠ್ಗೆ. DK ಶಿವಕುಮಾರ್ ಹಾಗೇನೆ ಬಹಳ ಗೌರವದಿಂದ, ಪ್ರೀತಿಯಿಂದ ನೋಡ್ಕೊಳ್ತಾರೆ. ಆದ್ರೆ ಇಲ್ಲಿ ಏನಾಗಿದೆಯೋ, ಬೈ ಚಾನ್ಸ್ ಸಚಿವ ಸ್ಥಾನಕ್ಕೆ ಇಲ್ಲ. ನೀವ್ ಹೇಳಿದಾಗೆ ಕ್ಯಾಬಿನೆಟ್ ದರ್ಜೆ ನಾವು
ಅಧ್ಯಕ್ಷ ಸ್ಥಾನದಲ್ಲಿ ಕೊಡ್ತೀವಿ ಅಂತ. ಅದು ಬೇಡ. ಒಂದು ಸೃಷ್ಟಿ ಮಾಡಿ. ಬಿಜೆಪಿ ಸರ್ಕಾರ ಇರುವಾಗ ಸಚಿವ ಸ್ಥಾನಗಳು ಮುಕ್ತಾಯ ಆಯ್ತು ಅಂದಾಗ 3 ಜನಕ್ಕೆ ಉಪಮುಖ್ಯಮಂತ್ರಿಗಳ ಸ್ಥಾನವನ್ನು ಕೊಟ್ಟಿದ್ದೀರ. ಉಪಮುಖ್ಯಮಂತ್ರಿ ಮಾಡಿ, ಯಾಕೆ ಅರ್ಹತೆ ಇಲ್ವೇನು? ನಾನು ಹೇಳ್ತೀನಿ, ನೀವು ಯಾವ ತರದಲ್ಲಾದ್ರೂ ಅವರನ್ನ ಪರೀಕ್ಷೆ ಮಾಡಿ ನೋಡಿ, ಅವರಿಗೆ ಅರ್ಹತೆ ಇದೆ. ಯಾಕೆ ಉಪಮುಖ್ಯಮಂತ್ರಿ ಕೊಡಬಾರ್ದು? ಸಚಿವ ಸ್ಥಾನ ಇಲ್ಲ ಅಂದ್ರೆ ಇನ್ನೊಂದು ಉಪಮುಖ್ಯಮಂತ್ರಿ ಸ್ಥಾನವನ್ನು ಕೊಡಿ. ನಮ್ಮ ಇಡೀ ಕರ್ನಾಟಕ ರಾಜ್ಯದಲ್ಲಿರುವಂತಹ ಮುಸಲ್ಮಾನರು ಎಲ್ಲರೂ ಕಾಂಗ್ರೆಸ್ಸಿಗೆ ಏಕಪಕ್ಷೀಯವಾಗಿ ಓಟನ್ನ ಹಾಕಿದ್ದಾರೆ. ಮುಂದಿನ ದಿನ ಮತ್ತೆ ಕಾಂಗ್ರೆಸ್ಸಿನ ಗೆಲ್ಲಿಸೋದ್ರಲ್ಲಿ ಮೊದಲನೇ ಪಾತ್ರವನ್ನು ವಹಿಸ್ತಾರೆ ಮುಸಲ್ಮಾನರು. ಆದ್ರೆ ಒಂದು ವಿಪರ್ಯಾಸ ಏನಂದ್ರೆ, ನನಗೆ ಬಹಳ ನೋವಾಗಿದ್ದು ಡಿ ಕೆ ಶಿವಕುಮಾರ್ ಅವರ ಒಂದು ಮುಖ್ಯಮಂತ್ರಿಗಳ ಹೇಳಿಕೆ ಏನಿದೆ, ಅರ್ಧ ಗಂಟೆಯಲ್ಲಿ ನಾನು ರಾಜೀನಾಮೆನ ತಗೊಳ್ತೀನಿ ಅಂತ ಹೇಳ್ತಾರೆ. ಹಾಗಾದ್ರೆ ನೀವು ಎಲೆಕ್ಷನ್ ಟೈಮಲ್ಲಿ ಬಂದು ಹಾಗೆ ಹೇಳಕ್ಕಾಗತ್ತಾ? ಅರ್ಧ ಗಂಟೆಯಲ್ಲಿ ನಾನು ಬಿಜೆಪಿ ಅವ್ರು ಹೇಳ್ದಾಗೆ ಮುಸ್ಲಿಮರು ಓಟೇ ಬೇಡ ಅಂತ ಹೇಳ್ತೀನಿ ಅಂತ ಹೇಳಕ್ಕಾಗತ್ತಾ? ನಾವು ನಮ್ಮ ಅಳಿಲಿ ಏನಿದೆ, ನಮ್ಮ ಈ ಭಾಗದಲ್ಲಿ 5 ಜಿಲ್ಲೆಯಲ್ಲಿ ಮುಸ್ಲಿಂ MLA ಆಗಿಲ್ಲ, ಶಾಸಕನಿಲ್ಲ. ಒಬ್ಬ ಶಾಸಕನೇ 5 ಜಿಲ್ಲೆ ಜನನು ಪ್ರೀತಿಸುವಂತಹ ಶಾಸಕ. ಎಲ್ಲರನ್ನು ಒಂದೇ ದೃಷ್ಟಿಯಲ್ಲಿ ನೋಡಿ, ಎಲ್ಲರನ್ನು ಒಂದೇ ತಕಡಿಯಲ್ಲಿ ತೂಕ ಹಾಕುವಂತ ವ್ಯಕ್ತಿ. ಸದಾ ಬಡವ ಬಲ್ಲಿದರ ಏಳಿಗೆಗಾಗಿ ದುಡಿಯುವಂತಹ ಏಕೈಕ ವ್ಯಕ್ತಿ. ಇಂಥವರಿಗೆ ಕೊಟ್ಟಿಲ್ಲ ಅಂದ್ರೆ ಇನ್ ಯಾರಿಗೆ ಕೊಡ್ತೀರಿ? ಮೈನಾರಿಟಿಗೆ ಅವರು ಸೀಮಿತ ಅಲ್ಲ, ನಾನು ಹೇಳ್ತಾ ಇದ್ದೀನಿ. ಇಡೀ ಮೈಸೂರು ನಗರಕ್ಕೇನೆ ಮೋಸ ಆದ ಹಾಗೆ 5 ಜಿಲ್ಲೆಗಳಲ್ಲಿ ಮುಸಲ್ಮಾನರು ಮುಸ್ಲಿಂ ಏನು, ವಿದ್ಯಾವಂತಿಗೆ ಏನು ಅನ್ನೋದನ್ನ ತೋರಿಸ್ಕೊಟ್ಟಿದ್ದಾರೆ. ಅವನೇನು ಎದೆ ಸೀಳಿದ್ರೆ 3 ಅಕ್ಷರ ಇಲ್ಲ ಅಂತ ಇದ್ದ, ಅವನ್ ಎದೆಯಲ್ಲಿ ಇಲ್ಲ. ಅವನಿಗೂ ನಮ್ ತನ್ವೀರ್ ಶೆಟ್ಟಿಗೂ ಒಂದ್ಸಲ ಭೇಟಕ್ ಕೊಡೋಣ, ನೋಡೋಣ. ಹಾಗಲ್ಲ. ನಾನು ಹೇಳೋದೇನ್ ಗೊತ್ತಾ, ಮುಸ್ಲಿಮು ಮೈನಾರಿಟಿ ಅನ್ನೋದನ್ನ ಮರೆಯೋಣ. ಸೋಲಿಲ್ಲದ ಸರ್ದಾರ 6 ಬಾರಿ ಜನ ಆರಿಸಿ ಕಳಿಸ್ಬೇಕು ಅಂತ ಹೇಳಿದ್ರೆ ಸುಮ್ಮನೆ ಮುಂದೇನು ಸಚಿವ ಸ್ಥಾನ ಕೊಟ್ಟಿಲ್ಲ ಅಂದ್ರೆ ಸಚಿವ ಸ್ಥಾನ ಕೊಟ್ಟಿಲ್ಲ ಅನ್ನೋದು ಬೇಡ. ನಾವು ನೆಗೆಟಿವ್ ಥಿಂಕ್ನ ಮಾಡೋದು ಬೇಡ. ಎಲ್ರನ್ನು ಪ್ರೀತಿ ವಿಶ್ವಾಸದಲ್ಲಿ ತಗೊಂಡು ಹೋಗುವಂತಹ ಗುಣ ಇರೋ ಡಿ ಕೆ ಶಿವಕುಮಾರ್ ಅವರು ನಮ್ಮ ಅಳಲನ್ನ ಕೇಳ್ತಾರೆ, ಸಚಿವ ಸ್ಥಾನನ ಕೊಡ್ತಾರೆ ಅನ್ನೋ ನಂಬಿಕೆ ಇಟ್ಕೊಳ್ಳೋಣ. ಸರ್, ಒಂದ್ ಕಡೆ ಪ್ರೊಟೆಸ್ಟ್ ಆಗ್ತಾ ಇದೆ ಕಂಟಿನ್ಯೂಸ್ ಆಗಿ. ಈ ಕಡೆ ನೋಡಿದ್ರೆ ಯಾವ ತರನು ರೆಸ್ಪಾನ್ಸ್ ಬರ್ತಾ ಇಲ್ಲ. ಜನ ಅಲ್ಲಿ ಒಂಥರ ಅದಕ್ಕೆ ನಾನೇನ್ ಹೇಳ್ತಾ ಇದ್ದೀನಿ ಗೊತ್ತಾ, ಮಗು ಹತ್ರನೇ ಹಾಲು ಕೊಡೋದು ತಾಯಿ. ಹಾಗೆ ಇಲ್ಲಿ ಜನ ತಮ್ಮ ಅಳಲನ್ನ ತೋಡ್ಕೊಳ್ತಾ ಇದಾರೆ, ಹೇಳ್ತಾ ಇದಾರೆ ಕಷ್ಟ ಇದೆ ನಮ್ಗೆ, ಅವ್ರಿಗೆ ಸಚಿವ ಸ್ಥಾನ ಕೊಟ್ಟಾಗ ನಮ್ಮ ಈ ಭಾಗದ ಏಳಿಗೆ ಚೆನ್ನಾಗತ್ತೆ, ಹಾಗಾಗಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಈಗ ಮಗು 10 ಹಾಲು ಕೊಟ್ಟಿಲ್ಲ ಅಂತ ಹೇಳಿದ್ರೆ ಮುಖ್ಯಮಂತ್ರಿಗಳು ಅಷ್ಟು ನಿರ್ದಯಿ ಅಲ್ಲ ಅಂತ ಹೇಳ್ತೀನಿ.